ಹಾಯ್ ಹಲೋ ನಮಸ್ತೆ ಮಮತಾ ಕನಕಗಿರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನಿರೋದು ಬಜ್ಪೆಯಲ್ಲಿರುವ ನೆಲ್ಲಿತೀರ್ಥ. ಬಜ್ಪೆಗಿಂತ 10 ಕಿಲೋಮೀಟ್ರ್ ಒಳಗಿರೋದು ನೆಲ್ಲಿತೀರ್ಥ ಸೋಮನಾಥೇಶ್ವರ ದೇವಸ್ಥಾನ. ನೆಲ್ಲಿತೀರ್ಥ ಸೋಮನಾಥೇಶ್ವರ ದೇವಸ್ಥಾನ ಇದೊಂದು ಅದ್ಭುತವಾದ ಗುಹೆ. ನಾನು ಮಂಗಳೂರಲ್ಲಿ 32 ವರ್ಷಗಳ ಕಾಲ ಇಲ್ಲಿ ಇದೇ ಊರಲ್ಲಿ ಇದ್ದುಕೊಂಡು ಎಷ್ಟು ಹತ್ತಿರ ಇರುವ ಗುಹೆಯನ್ನು ನಾನು ಇದುವರೆಗೆ ನೋಡಲಿಲ್ಲ. ತುಂಬ ಸುಂದರವಾದದ್ದು, ಹಾಗೆ ಎಲ್ಲರೂ ಹೋಗಬೇಕಾದಂಥದ್ದೇ ಗುಹೆ. ತೆವಳಿಕೊಂಡು ಬಗ್ಗಿಕೊಂಡು ನೀರಲ್ಲಿ ಹೋಗುವಂಥ ಒಂದು ಅದ್ಭುತ ಎಕ್ಸ್ಪೀರಿಯೆನ್ಸ್. ಹಾಗೆ ನಾವು ಒಂದು ಟೀಮ್ ಇಲ್ಲಿಗೆ ಬಂದಿದ್ದೇವೆ. ಬನ್ನಿ, ನಿಮ್ಮನ್ನು ಕೂಡ ನಾನು ಇದರೊಂದಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ನೆಲ್ಲಿತೀರ್ಥಕ್ಕೆ. ಇದು 6 ತಿಂಗಳು ಮಾತ್ರ ಓಪನ್ ಇರೋದು. ಇದರ ಬಗ್ಗೆ ಭಟ್ರೆ ನಮಗೆ ಇದರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ನೋಡುವ ಬನ್ನಿ. ಹೀಗೆ ಸ್ಟೆಪ್ ಇಳಿದು ಹೋದರೆ ಹಳೆಯ ಪುರಾತನ ದೇವಸ್ಥಾನ. ಬಜ್ಪೆಯಿಂದ 10 ಕಿಲೋಮೀಟ್ರ್ ಒಳಗಿದೆ, ತುಂಬ ದೂರ ಏನಿಲ್ಲ. ದಕ್ಷಿಣ ಕನ್ನಡದ ಒಳಗೆ ಇರುವಂಥದ್ದು, ಮಂಗಳೂರಿನ ತುಂಬ ಹತ್ತಿರ. ಮೊದಲಿಗೆ ಇಲ್ಲಿ ಈ ದೇವಸ್ಥಾನದ ಒಳಗೆ ಹೋಗ್ಲಿಕ್ಕಿಲ್ಲ. ಚಿಕ್ಕ ಸೋಮನಾಥೇಶ್ವರ ದೇವಸ್ಥಾನ ಇದೆ, ಒಂದು ದೊಡ್ಡ ಹಳೆಯ ಪುರಾತನ ಕಾಲದ್ದು. ಅದಕ್ಕಿಂತ ಸರಿಯಾಗಿ ಮುಂದೆ ಹೋದರೆ ಎಡಭಾಗದಲ್ಲಿ ಒಂದು ಬಂಡೆಯಿಂದ ಆವೃತವಾದಂಥ, ನೋಡಿ, ಇದು ಸೋಮನಾಥೇಶ್ವರ ದೇವಸ್ಥಾನ, ಪುರಾತನ ಕಾಲದ್ದು. ಇಲ್ಲಿಂದ ಎಡಭಾಗಕ್ಕೆ ಹೋದರೆ ಒಳಗೆ ಸೋಮನಾಥೇಶ್ವರ ದೇವರಿದ್ದಾರೆ. ಆದರೆ ಈಗ ನಾವು ಫಸ್ಟ್ ದೇವರನ್ನು ದರ್ಶಿಸುವಾಗಿಲ್ಲ, ಸಂದರ್ಶನ ಮಾಡುವಾಗಿಲ್ಲ. ದೇವರನ್ನು ಹೊರಗಿನಲೇ ದೇವರಿಗೆ ಕೈ ಮುಗಿಬೇಕು. ಎಡಭಾಗದಲ್ಲಿ ಮುಂದೆ ಬರ್ತಾ ಬಂದರೆ ಎಡಭಾಗದಲ್ಲಿ ಒಂದು ಅದ್ಭುತವಾದ ಗುಹೆ ಇದೆ. ಎಲ್ಲರೂ ನೋಡಬೇಕು. ಅದ್ರ ಒಳಗೆ ಹೋಗೋದು ತೆವಳಿಕೊಂಡು ಮಲಗಿಕೊಂಡು ಹೋಗ್ಬೇಕು ಅಂಥ ಒಂದು ಗುಹೆ. ನಾವಂತೂ ಎನ್ನಿಸಲೇ ಇಲ್ಲ ಇಷ್ಟು ಸುಂದರವಾದ ಒಂದು ಗುಹೆ ಮಂಗಳೂರಿನೊಳಗೆ ಇದೆ ಹೇಳಿ. ನೋಡಿ, ಇದೊಂದು ಬಂಡೆಯಿಂದ, ಒಂದೇ ದೊಡ್ಡ ಬಂಡೆಯಿಂದ ಆವೃತವಾದಂಥ, ಮೇಲ್ಗಡೆ ಚಾವಣಿ ಬಂಡೆಯಿಂದ ತುಂಬಿದೆ. ನೋಡಿ, ತುಂಬ ಜನ ನಿಂತಿದ್ದಾರೆ. ಬೆಳಿಗ್ಗೆ ಕ್ಯೂ ಇದೆ. ಎಲ್ಲ ಸಂದರ್ಭಗಳಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಖಾಲಿ 6 ತಿಂಗಳು ಮಾತ್ರ ಇದರೊಳಗೆ ಹೋಗ್ಲಿಕ್ಕೆ ಆಗ್ತದೆ. ಇದರ ಬಗ್ಗೆ ಭಟ್ರು ವಿವರಣೆಯನ್ನು ಕೊಡ್ತಾರೆ. ಇದು ಯಾವ ರೀತಿ ಗುಹೆ ಅಂತದೆ. ನೋಡಿ, ಈ ರೀತಿಯಾಗಿ ಬಂಡೆಯಿಂದ ಆವೃತವಾದಂಥ ಒಂದು ಗುಹೆ. ದ್ವಾರ ನೋಡಿ, ಗುಹೆ ಒಳಗೆ ಇದರೊಳಗೆ ನಾವು ಹೋಗಬೇಕು. ಯಾವುದು ಮೊಬೈಲ್ ಏನನ್ನು ಕೊಂಡೋಗೋಗಿಲ್ಲ. ನೋಡಿ, ಕತ್ತಲೆ. ಇದರೊಳಗೆ ಬಗ್ಗಿಕೊಂಡು ಹೋಗಬೇಕು. ಒಳಗೆ ಕಾಣ್ತಾ ಇಲ್ಲ ಸರಿಯಾಗಿ. ಒಳಗೆ ಮೊಬೈಲ್ ಕೊಂಡೋಗ್ಲಿಕ್ಕೆ ಬಿಡೋದಿಲ್ಲ. ನೋಡಿ ಯಾವ ರೀತಿ ಕಾಣ್ತಾ ಉಂಟು, ಒಳಗಿನಿಂದ ಕಾಣ್ತಾ ಉಂಟು. ಸಣ್ಣ ದೀಪ ಕಾಣ್ತಿದೆ. ಬಂಡೆ ಅಡಿಯಿಂದ ನಾವು ಮಲಗಿಕೊಂಡು ತೆವಳಿಕೊಂಡು ಹೋಗಬೇಕು. ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್. ಮಂಗಳೂರು ಎಲ್ಲರೂ ಬರಬೇಕು, ಎಲ್ಲರೂ ನೋಡಬೇಕು. ಯಾರೆಲ್ಲ ಇದನ್ನು ಇಲ್ಲಿವರೆಗೂ ನೋಡಲಿಲ್ಲ ಅವರೆಲ್ಲರೂ ಖಂಡಿತವಾಗಿ ನೋಡಬೇಕಂತ ಒಂದು ದೇವಸ್ಥಾನವೇ ಇದು. ನೋಡಿ, ಈ ರೀತಿಯಾಗಿ ಗುಹೆ, ಮೇಲ್ಛಾವಣಿ ನೋಡಿ, ಬಂಡೆ, ಫುಲ್ ಬಂಡೆ, ದೊಡ್ಡ ಬಂಡೆ ಆಸಿದಾಗಿ ಉಂಟು ಫುಲ್. ಯಾವ ರೀತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೋಡಿ, ಇದ್ರ ಬಗ್ಗೆ ಭಟ್ರೆ ವಿವರಣೆ ಕೊಡ್ತಾ ಇದ್ದಾರೆ. ಅಕ್ಟೋಬರ್ 17 ಮೇಷನ ಯುಗಾದಿ ಮುಟ್ಟ ಆಚೆ ತಿಂಗಳು ಬೋಲ್ಪು ಹೆಣ್ಮ ಗಂಟೆ ಹಿಡಿದು ಮಧ್ಯಾಹ್ನ 12 ಗಂಟೆ ಮುಟ್ಟ ಮಧ್ಯಾಹ್ನ ಮಕ್ಕ ಹೋಯ್ರಿ ಕೋಪನಾಕಲು ಬೈರಾಸು ಕುಂತು ಗೊತ್ತ ಮರಡು ಕಿರಟು ಮೀರಿ ಚಂಡಿ ಕುಂತಿರು ಬೋಪು ನಂಚಕ್ರಮ ಕೋಪನ ಮಾತ್ರ ಬಗ್ಗೊಂದು ಬೋಡು ಆಚೆ ತಿಂಗಳು ಜೋಕುಲಿಂದ ಬಗ್ಗೊಂದು ಹೊರಕೊಂದು ಅಪ್ಪ ಅಂಚ ಬೋಡು ಓ ಋಷಿ ಜಾಬಾಲಿ ಗಣ್ಮ ಋಷಿ ಕಾಶಿ ಕುಲ್ತೀನಿ ತಪಸ್ಸು ಮಾಡಬೇಕು ಚಾಲ ಅಂತ ಐತೋಲೆ ತೀರ್ಥ ಸ್ನಾನ ಮಾಡ್ತಾನೆ. ಕಾಶಿ ಪೋನ ಪುಣ್ಯ ಆತ ಬಲನು ಅವೇ. ಇಲ್ಲಿ ಒಳಗೆ ಫಸ್ಟ್ ಬಂದ ಕೂಡಲೇ ನಾವು ಏನು ಮಾಡಬೇಕು, ಯಾವ ರೀತಿ ಹೋಗಬೇಕು ಎಲ್ಲ ಇಲ್ಲಿ ಹೊರಗಡೆ ಬರ್ತಿದ್ದಾರೆ. ಅದೇ ರೀತಿ ಮೊದಲಿಗೆ ನಾವು 100 ರೂಪಾಯಿ ಕೊಟ್ಟು ಒಂದು ಕೂಪನನ್ನು ಮಾಡಿಕೊಳ್ಬೇಕು. ಈ ಗುಹೆಯನ್ನು ಸಂದರ್ಶನ ಮಾಡಬೇಕಿದ್ರೆ 100 ರೂಪಾಯಿ ಕೊಟ್ಟು ಗುಹೆ ದರ್ಶನಕ್ಕೊಂದು ಚೀಟಿಯನ್ನು ಮಾಡಿಕೊಳ್ಬೇಕು. ಚೀಟಿಯನ್ನು ಮಾಡಿದ ನಂತರ ಇಲ್ಲೊಂದು ಅದ್ಭುತವಾದ ಕೊಳ ಇದೆ. ತುಂಬ ತಂಪು ನೀರಿದ್ದು, ಭಾರಿ ಚೆಂದ ಇದೆ, ಸುಂದರವಾದೊಂದು ಕೊಳ. ಮೊದಲಿಗೆ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಹೊರಗಿನಿಂದಲೇ, ಒಳಗೆ ಹೋಗ್ಲಿಕ್ಕಿಲ್ಲ. 100 ರೂಪಾಯಿ ರಸೀದಿ ಮಾಡಿ. ನೋಡಿ, ಇದು ನಾನು ನಿಮಗೆ ಗುಹೆಯನ್ನು ತೋರಿಸ್ತಾ ಇದ್ದೇನೆ. ಗುಹೆ ಒಳಗೆ ಬೇರೆ ಒಂದು ಟೀಮ್ ಹೋಗ್ತಾ ಉಂಟು. ಅವರೊಂದು ದೀಪ ಹಿಡ್ಕೊಂಡು ಹೇಗೆ ಬಗ್ಗಿಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಒಳಗಿನಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ನಾನು ನಿಮಗೆ ತೋರಿಸಿದ್ದು. ಈಗ ನಮ್ಮ ಟೀಮ್ ಒಂದೇ ಗುಂಪಾಗಿ ಬಿಡ್ತಾರೆ. ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗೋದಲ್ಲ. ಒಂದು ಟೀಮ್ ಬಂದರೆ ಆ ಟೀಮನ್ನು ಫುಲ್ಲು ಒಮ್ಮೆ ಕರ್ಕೊಂಡು ಹೋಗಿ ಅವ್ರಿಗೆ ಕರ್ಕೊಂಡು ತಂದು ಮತ್ತೆ ಮುಂದಿನ ಟೀಮನ್ನು ಕರ್ಕೊಂಡು ಹೋಗ್ತಿದ್ದೆ. ಈಗ ನಾವು 100 ರೂಪಾಯಿ ಕೊಟ್ಟು ರಸೀದಿ ಮಾಡಿದರೆ ನೋಡಿ, ಎಲ್ಲರನ್ನು ಕೊಳಕ್ಕೆ ಹೋಗಿ ಸ್ನಾನ ಮಾಡಿ ಬರಬೇಕು. ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಮೇಲೆ ಬರಬೇಕು. ಯಾರು ಬಟ್ಟೆ ಚೇಂಜ್ ಮಾಡಲಿಕ್ಕೆ, ಎಲ್ಲರೂ ಹೋಗಿ ಕೊಳಕ್ಕೆ ಹೋಗಿ ಮುಳುಗಿ ಸ್ನಾನ ಮಾಡಿ ಬರಬೇಕು. ನೋಡಿ, ಅದ್ಭುತವಾದೊಂದು ಕೊಳೆ. ದೇವಸ್ಥಾನ ಹಿಂಭಾಗದಲ್ಲಿ ಎಲ್ಲರೂ ಬರ್ತಾಯಿದ್ದೆ. ಸ್ಟೆಪ್ ಇಳಿದು ಹಿಂದೆ ಬಂದರೆ
ಸುಂದರವಾದ ಒಂದು ಕೊಳ ಇದೆ. ಬಟ್ಟೆ ಚೇಂಜ್ ಮಾಡಲಿಕ್ಕೆಲ್ಲ ಸೌಕರ್ಯ ಚೆನ್ನಾಗಿದೆ. ಸುಂದರವಾದ ಕೊಳ ಇದೆ. ತುಂಬ ತೋಟ, ಒಂದು ಒಳ್ಳೆ ಹಳ್ಳಿ ಪ್ರದೇಶದಾಗಿದೆ. ತಂಪು ತಂಪು ಸ್ಥಳ, ಕೆರೆ ಹಾಗೂ ತೋಟ ಎಲ್ಲ ಇದೆ. ಅದರ ನಡುವೆ ಮುಂದೆ ಹೋಗಬೇಕು ನಾವು. ನೋಡಿ, ನಾವು ಅಕ್ಕ ತಂಗಿಯರು ತುಂಬ ಜನ ಇದ್ದೇವೆ. ಕಿರಿಕಿರಿ ಫ್ರೆಂಡ್ಸ್ ಎಲ್ಲ ಇದ್ದೇವೆ. ನಾವೆಲ್ಲ ಹೋಗ್ತಾ ಇದ್ದೇವೆ ಕೆರೆ ಹತ್ರ. ಎಲ್ರಿಗೊಂದು ತುಂಬ ಎಕ್ಸೈಟ್ಮೆಂಟ್ ಯಾವ ರೀತಿ ಇರ್ತದೆ ಅದರ ಬಂಡೆ ಒಳಗೆ ಹೋಗ್ಲಿಕ್ಕೆ. ನಾವು ಫಸ್ಟ್ ಟೈಮ್ ಏನು ಹೋಗಿ ನೋಡಿ ಬಂದಿದ್ದು ಅದು ಯಾವ ರೀತಿ ಉಂಟೇಳಿ. ಆದರೆ ನಮ್ಮನ್ನು ಬಿಡಲಿಲ್ಲ. ಫಸ್ಟ್ ಬಂದ ಟೀಮನ್ನು ಫಸ್ಟ್ ಬಿಡ್ತಾರೆ. ಓಪನ್ ಮಾಡಿ ನಾವು ಆ ಕೊಳದಲ್ಲಿ ಮುಳುಗಿ ಬರಬೇಕು. ಒದ್ದೆ ಬಟ್ಟೆಯಲ್ಲೇ ಹೋಗ್ಬೇಕು. ಆದ ಕಾರಣ ಯಾರನ್ನು ಬಿಡುವುದಿಲ್ಲ. ಒಂದೊಂದೇ ಗುಂಪಾಗಿ ಬಿಡೋದು. ಒಳ್ಳೆ ಕಂಗಿನ ತೋಟದ ಮಧ್ಯೆ ಕೊಳ ಇದೆ. ಸ್ವಲ್ಪ ಮುಂದೆ ಹೋಗಬೇಕು. ದೇವಸ್ಥಾನ ಹಿಂಭಾಗದಲ್ಲಿ ಆಗಿ ಬರ್ತದೆ ಈ ಕೊಳ. ಯಾರೆಲ್ಲ ನೋಡಲಿಲ್ಲ ಖಂಡಿತವಾಗಿ ನೋಡಬೇಕು. ನಾವು ಇಷ್ಟರವರೆಗೆ ನಮಗೆ ನೋಡಲಿಕ್ಕಾಗಲಿಲ್ಲ. ಅದೇ ನಮಗೆ ಬೇಜಾರು. ಇಷ್ಟು ಚಂದ ಒಂದು ಪ್ಲೇಸ್ ನಮಗೆ ನೋಡಲಿಕ್ಕೆ ಆಗಲಿಲ್ಲ. ಒಂದು ಇಷ್ಟು ಒಳ್ಳೆಯ ಗುಹೆ ಇಲ್ಲಿದೆ ಅಂತ ನಮಗೆ ಗೊತ್ತೇ ಇಲ್ಲ. ಗುಹೆಯಲ್ಲಿ ಹೋಗಿ ಈಶ್ವರನ ದರ್ಶನ ಮಾಡೋದು. ನೋಡಿ, ಸುಂದರವಾದ ಒಂದು ಕೊಳ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಮಕ್ಕಳಿಗಂತೂ ತುಂಬ ಖುಷಿ ಆಗ್ಬೋದು. ಪ್ರಾಯದವರಿಗೂ ಹೋಗ್ಬೋದು. ಎಲ್ರಿಗೂ ಹೋಗೋದು. ಗುಹೆ ಹೇಳಿದರೆ ಯಾರು ಸಿಕ್ಕಿಕೊಂಡು ಬೀಳ್ತಾರೆ ಅಂತ ಭಯ ಏನಿಲ್ಲ. ಒಳ್ಳೆ ಹೋಗ್ಲಿಕ್ಕೆ ಅನುಕೂಲ ಇದೆ. ಮಾತ್ರ ಬಗ್ಗಿ ತೆವಳಿ ಮಗು ಹೋದಾಗೆ ಹೋಗ್ಬೇಕು ಅಷ್ಟೇ. ನೋಡಿ, ಒಂದು ಕೊಳ ಇದೆ. ಸುಂದರವಾದ ಕೊಳ. ಒಳ್ಳೆ ಕ್ಲೀನ್ ಇಟ್ಟಿದ್ದಾರೆ. ಒಳ್ಳೆ ನೀಟಿದೆ ನೀರು. ನೋಡಿ, ಚಂದ ನೀರು. ನಾವೆಲ್ಲರೂ ಕೊಳದಲ್ಲಿ ಮುಳುಗಿದ್ದೇವೆ. ಎಲ್ಲರೂ ಕೊಳಕ್ಕೆ ಇಳಿತಾ ಇದ್ದೇವೆ. ನೋಡಿ, ಒಂದು 25 ಜನರ ತಂಡ ಹೋಗಿದ್ದೇವೆ. 25 ಜನ, ದೊಡ್ಡ ಟೀಮ್. 25 ಜನ ಇದ್ದೇವೆ. ಒಂದು ಗಾಡಿ ಮಾಡಿಕೊಂಡು ಹೋದದ್ದು ಇಲ್ಲಿಂದ ಮಂಗಳೂರಿಂದ ಬಜ್ಪೆ ಏರ್ಪೋರ್ಟ್ ರೋಡ್ ಸಿಗೋದಕ್ಕಿಂತ ಸ್ವಲ್ಪ ಮೊದಲೇ ಉಂಟು ಟರ್ನ್. 10 ಕಿಲೋಮೀಟ್ರ್ ಒಳಗೆ. ಬಜ್ಪೆಯಿಂದ 10 ಕಿಲೋಮೀಟ್ರ್ ಹೇಳ್ತಾರೆ ಅವರು. ಭಟ್ರ ಹತ್ರ ಕೇಳಿದಾಗ ಬಜ್ಪೆಯಿಂದ 10 ಕಿಲೋಮೀಟ್ರ್ ಹೇಳಿದರು. ಎಕ್ಸಾಕ್ಟ್ ನಂಗೆ ಗೊತ್ತಿಲ್ಲ. ಭಟ್ರೆ ಹೇಳಿದ್ದನ್ನು ನನಗೆ 10 ಕಿಲೋಮೀಟ್ರ್ ಒಳಗೆ ಉಂಟು ಹೇಳಿ. ನೋಡಿ, ಖಾಲಿ 6 ತಿಂಗಳು ಮಾತ್ರ ಓಪನ್ ಇರೋದು. ಎಲ್ಲರೂ ಮುಳುಗುತ್ತಾ ಇದ್ದಾರೆ. ಕರೆಕ್ಟ್ ಮುಳುಗಬೇಕು. ಫುಲ್ ಮೈ ಬಟ್ಟೆ ಎಲ್ಲ ಒದ್ದೆಯಾಗಿಯೇ ಬರಬೇಕು. ಹೀಗೆ ಬರೋದಲ್ಲ. ಅದು ಎಲ್ಲರೂ ನೀರಿಗೆ ಮುಳುಗ್ತಾ ಇದ್ದಾರೆ. ನಾನು ಕೂಡ ಮುಳುಗಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದೇನೆ. ಮೂರು ಸ್ಟೆಪ್ ಇದೆ. ಮುಳುಗ್ಬೋದು ಹೇಳಿದ್ದು. ತುಂಬ ಆಳ ಇಲ್ಲ, ಸಾಮಾನ್ಯ. ನಿಂತು ಕೆಳಗೆ ಇಳಿದು ಮುಳುಗ್ಬೋದು ಆರಾಮಕ್ಕೆ, ಏನು ತೊಂದರೆ ಇಲ್ಲ. ಕೊಳಕ್ಕೆ ಎಲ್ಲರಿಗೆ ಇಳಿಲಿಕ್ಕೆ ಆಗೋದಿಲ್ಲ. ಹಾಗೆ ಯಾವ ಭಯ ಇಲ್ಲ. ಕರೆಕ್ಟ್ 3 ಸ್ಟೆಪ್ ಇದೆ. ಸ್ಟೆಪ್ ಇಳಿದ್ರೆ ಚಂದ ಮಾಡಿ ಮುಳುಗ್ಬೋದು. ನಾವು ಫಸ್ಟಿಗೆ ಸ್ವಲ್ಪ ಎದ್ರಿದ್ದೆವು. ಎಲ್ಲ ನೀರು ಚಿಮ್ಮಿಸ್ಕೊಂಡು ಚಂಡಿ ಮಾಡಿದೆವು. ಮತ್ತೆ ಗೊತ್ತಾಯಿತು ಇಲ್ಲ ಇದು ನಮಗೆ ಫುಲ್ ನಿಲ್ಲಲಿಕ್ಕೆ ಆಗ್ತದೆ ಅಂತ. ಒಂದಿಬ್ಬರು ಇಳಿದು ನೋಡಿದಾಗ ಗೊತ್ತಾಯಿತು. ಅಲ್ಲಿವರೆಗೆ ನಾವೀಗ ನೀರು ಲಿಟ್ರಿಸಿ ಚಂಡಿ ಆದವರು ಸಹ ಇದ್ದಾರೆ. ಮತ್ತೆ ನಮಗೆ ಅದು ಐಡಿಯಾ ಹಾಗೆ ಆ ಥರ ಅಲ್ಲ, ಈ ಥರ ಮಾಡಿದರೆ ಆಗ್ತದೆ ಅಂತ ಹೇಳಿ ಗೊತ್ತಾಗಿ ಪುನಃ ನಾವು ಫುಲ್ ಸಂಪೂರ್ಣವಾಗಿ ಮುಳುಗಿ ಇದ್ದಿದ್ದೇವೆ. 3 ಸಲ ಮುಳುಗಿ ಎಲ್ಲರೂ ಇದ್ದಿದ್ದಾರೆ.
ಇರ್ಬೋದು ಒಳಗೆ, ಅದನ್ನು ತೆವಳಿಕೊಂಡೇ ಹೋಗಬೇಕು. ನಿಂತುಕೊಂಡು ಹೋಗಲಿಕ್ಕೆ, ಮೊಬೈಲ್ ಕೈಯಲ್ಲಿ ಹಿಡಿದುಕೊಂಡು ಹೋಗ್ಲಿಕ್ಕೆಲ್ಲ ಆಗೋದಿಲ್ಲ. ಹಾಗೆ ನೋಡಿ ನಮ್ಮನ್ನೆಲ್ಲರನ್ನು ಒಟ್ಟುಗೂಡಿಸಿ ನಿಲ್ಲಿಸಿದ್ದಾರೆ. ಈಗ ಒಂದು ಭಟ್ರು ಬಂದು ನಮ್ಮ ಜೊತೆ ಬರ್ತಾರೆ, ಒಬ್ಬರು ಬರ್ತಾರೆ ಅದರೊಳಗೆ ಪೂಜೆ ನಮಗೆ ಹೇಳಲಿಕ್ಕೆ, ಅದರೊಳಗೆ ನೋಡಲಿಕ್ಕೆ. ನೋಡಿ ಅವರು ದೀಪವನ್ನು ಉರಿಸಿಕೊಳ್ತಾ ಇದ್ದಾರೆ. ಅವರ ಕೈಯಲ್ಲಿ ಒಂದು ದೀಪ ಇದೆ. ಗುಹೆಯೊಳಗೆ ಬೆಳಕು ಬೇಕಲ್ಲ, ಅಲ್ಲಿ ಅದರೊಳಗೊಂದು ನಂದಾದೀಪ ಇದೆ. ಅಂದರೆ ಅವರಿಗೆ ನಮಗೆ ದಾರಿ ತೋರಿಸ್ಲಿಕ್ಕೆ ನೋಡಿ ಅವರೊಂದು ದೀಪ ಉರಿಸ್ತಾರೆ, 2 ದೀಪ ಉರಿಸ್ತಾರೆ. ಮಧ್ಯದಲ್ಲಿ ಒಬ್ಬನ ಕೈಗೆ ಎಣ್ಣೆ ಮತ್ತು ದೀಪ ಒಟ್ಟಿಗಿರುವಂಥ ಒಂದು ದೀಪವನ್ನು ಉರಿಸ್ತಾರೆ ಅವರು. ಅದರ ಕೆಳಗೆ ಎಣ್ಣೆ ಸಹ ಇದೆ ನೋಡಿ. ಇದು ನಾರ್ಮಲ್ ದೀಪ. ಇದನ್ನು ನಮ್ಮಲ್ಲಿ ಯಾರನ್ನಾದರೂ ಒಬ್ಬ ಹುಡುಗರನ್ನು ಆಯ್ಕೆ ಮಾಡಿ ಅವರ ಕೈಲಿ ಕೊಡ್ತಾರೆ. ನಮ್ಮ ಟೀಮಲ್ಲಿ ಹುಡುಗರು ಇರಲಿಲ್ಲ, ನಾವು ಮಹಿಳೆಯರೇ ಹೋದದ್ದು. ಆದ ಕಾರಣ ಹಿಂಭಾಗದಲ್ಲಿ ನಿಂತಹ ಒಂದು ಹುಡುಗನ ಕರೆತಂದು ಅವನನ್ನು ಮಧ್ಯಕ್ಕೆ ನಿಲ್ಲಿಸ್ತಾರೆ. ಮಿಡ್ಲಲ್ಲಿ ಇರುವ ಅವರ ಕೈಯಲ್ಲಿ ದೀಪ, ಎದುರಿನಲ್ಲಿ ಭಟ್ರ ಕೈಯಲ್ಲಿ ದೀಪ ಹಾಗೂ ತಲೆಗೆ ಒಂದು ಟಾರ್ಚ್ ಲೈಟ್ ತಲೆಯಲ್ಲಿ ಕಟ್ಟಿರ್ತಾರೆ. ನೀರಿನ ಇದಕ್ಕೆ ಎಲ್ಲ ಹೋಗ್ತಾರೆ, ಸಮುದ್ರಕ್ಕೆಲ್ಲ ಹೋಗ್ತಾರಲ್ಲ, ಅವರ ಹೇಗೆ ತಲೆಗೆ ಕಟ್ಟಿಕೊಳ್ತಾರೆ ಅದೇ ರೀತಿ ಭಟ್ರು ಸಹ ಕಟ್ತಾರೆ ತಲೆಗೊಂದು ದೀಪ. ಹಿಂದೆ ಕೊನೆಯಲ್ಲೇ ಎಂಡಲ್ಲಿರೋರ ತಲೆಗೂ ಒಂದು ದೀಪ ಕಟ್ತಾರೆ ಬೆಳಕಿಗೋಸ್ಕರ. ನೋಡಿ ಒಬ್ಬರೊಂದು ದೀಪ ಹಿಡಿದು ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ. ಹಾಗೂ ಅದರ ಕೊನೆಯಲ್ಲಿ ನಾವು 25 ಜನ, ಹಾಗೂ ಬೇರೆ ಒಂದು ಟೀಮಿನದ್ದು ಸ್ವಲ್ಪ ಜನ ಸಹ ಇದ್ದರು, ಸ್ವಲ್ಪ ಜನ ಅವರನ್ನು ಸಹ ನಮ್ಮೊಟ್ಟಿಗೆ ಹಾಕಿದ್ದಾರೆ. ನೋಡಿ ಮುಂದಿನಿಂದ ಭಟ್ರು ಹೋಗ್ತಾರೆ. ಭಟ್ರ ತಲೆಯಲ್ಲಿ ಬೆಳಕಿದೆ, ಟಾರ್ಚ್ ಲೈಟ್ ಇದೆ ನೋಡಿ. ಭಟ್ರು ಬಗ್ಗಿಕೊಂಡು ಹೋಗ್ತಾರೆ ನೋಡಿ ಯಾವ ರೀತಿ ಹೋಗ್ತಾರೆ ಅಂತ. ಹೋಗುವಾಗ ಸ್ವಲ್ಪ ಇಲ್ಲಿಂದ ಸ್ವಲ್ಪ ಬಗ್ಲಿಕ್ಕೆ, ಮುಂದೆ ಹೋದಾಗೆ ತೆವಳ್ತಾ ಹೋಗಬೇಕು ನೀರಲ್ಲಿ. ಫುಲ್ ನೀರಿದೆ ಅದರೊಳಗೆ. ಬಟ್ಟೆ ಎಲ್ಲ ಚಂಡಿ ಆಗ್ತದೆ, ಒದ್ದೆ ಆಗ್ತದೆ ಫುಲ್. ಬಟ್ಟೆ ಹೇಗೂ ನಾವು ಒದ್ದೆ ಅಲ್ಲ, ಪುನಃ ತೆವಳುವಾಗ ಇನ್ನೂ ಒದ್ದೆ, ತೆವಳಿಕೊಂಡೇ ಹೋಗ್ಬೇಕು. ಅದು ತೆವಳಿಕೊಂಡು ಹೋಗ್ತಾ ಹೇಳಿ ದಮ್ ಕಟ್ಟಲಿಕ್ಕೆ ಆ ಥರ ಏನಿಲ್ಲ, ಹೋಗ್ಬೋದು, ಎಲ್ರಿಗೆ ಸಹ ಹೋಗ್ಬೋದು. ಒಂದು ತುಂಬ ಇಂಟ್ರೆಸ್ಟಿಂಗ್. ತೋರ ಇದ್ದವರಿಗೆ ಹೋಗ್ಬೋದು, ಪ್ರಾಯದವರಿಗೆ ಹೋಗ್ಬೋದು. ಹಾಗೆ ಭಯ ಪಡಬೇಕಾಗಿ ಏನಿಲ್ಲ. ಹೋಗುವಾಗ ತೆವಳಿಕೊಂಡೇ ಹೋಗಬೇಕು. ಸ್ವಲ್ಪ ದೂರದಲ್ಲಿ ಏನಿಲ್ಲ, ತುಂಬ ಹೇಳ್ತಾರೆ ಅವರು, ಬಗ್ಗಿಕೊಂಡು ಹೋಗಿ ಇನ್ನು ಮುಂದಿನಿಂದ ಡೈರೆಕ್ಷನ್ ಕೊಡ್ತಾ ಹೋಗ್ತಾರೆ ಭಟ್ರು, ಯಾವ ರೀತಿ ಹೋಗಬೇಕು ಹೇಳಿ. ಈಗ ಇನ್ನೂ ಬಗ್ಗಬೇಕು, ಕೇಳಿದರೆ ಪಾದೆ ಎಲ್ಲ ಮೊರ ಉಂಟು, ಮುರ ಹೀಗೆ ಗುಪ್ಪ ನಿಂತಾಗೆಲ್ಲ ಉಂಟು ಪಾದೆ. ಕಲ್ಲು ಅದೇ ಒಂದೇ ಕಲ್ಲು, ಜಾಯಿಂಟ್ ಏನಿಲ್ಲ, ಫುಲ್ ಕಲ್ಲು ಪಾದೆ. ಆದರೆ ಅದರಲ್ಲಿ ಅಲ್ಲಲ್ಲಿ ಸ್ವಲ್ಪ ಕಲ್ಲು ಹೊರಗೆ ಬಂದಾಗೆ ಶೇಪಲ್ಲಿ ಆ ಥರ ಎಲ್ಲ ಉಂಟು. ಆಗ ಅದು ಸ್ವಲ್ಪ ತಲೆ ಎತ್ತಿದರೆ ತಲೆಗೆ ತಾಗೋ ಚಾನ್ಸಸ್ ಇರ್ತದೆ. ಆದ ಕಾರಣ ತುಂಬ ಡೈರೆಕ್ಷನ್ ಕೊಡ್ತಾರೆ. ಈಗ ಈ ಥರ ಬಗ್ಗಿ, ಈಗ ಇಷ್ಟು ಬಗ್ಗಿ, ಈಗ ಇನ್ನಷ್ಟು ಬಗ್ಗಿ ಎಲ್ಲ ಹೇಳ್ತಾರೆ ನೋಡಿ. ಎಲ್ಲರೂ ಹೋಗ್ತಾ ಇದ್ದೇವೆ, ಕೈ ಮುಗ್ದುಕೊಂಡು ಹೋಗ್ತಾರೆ. ಎಲ್ರಿಗೂ ಒಂದು ಇಂಟ್ರೆಸ್ಟ್ ತುಂಬ. ನಾವಂತೂ ಫಸ್ಟ್ ಟೈಮ್ ಹೋಗೋರಿಗಂತೂ ತುಂಬ ಎಕ್ಸೈಟ್ಮೆಂಟ್ ಇತ್ತು, ಯಾವ ರೀತಿ ಇರ್ತದೆ ನಮಗೆ ಆಗ್ತದ ನೋಡಿ. ಎಲ್ಲರೂ ಹೋಗಿ ಹೊರಗೆ ಬಂದರು, ತುಂಬ ಖುಷಿಯಲ್ಲಿ ಬಂದಿದ್ದಾರೆ ನೋಡಿ. ಬರುವಾಗ ಸಹ ಅದೇ ನೀರಲ್ಲಿ ವಾಪಸ್ ಬರೋದು. ಬಿಳಿ ಬಟ್ಟೆ ಮಾತ್ರ ಯಾರು ಹಾಕಿಕೊಂಡು ಒಳಗೆ ಹೋಗಬೇಡಿ, ತುಂಬ ಕೆಸರುಮಯ ಆಗ್ತದೆ. ಆ ಬಟ್ಟೆ ಮಾತ್ರ ಯೂಸ್ ಮಾಡಲಿಕ್ಕೆ ಕಷ್ಟ ಉಂಟು ನೋಡಿ. ಎಲ್ಲರೂ ಬಂದರು, ಒಂದರಿಗೆಲ್ಲ ತುಂಬ ಖುಷಿ ಉಂಟು. ಈಗ ನೋಡಿ ಎಲ್ಲರೂ ಬರ್ತಾಯಿದ್ದಾರೆ, ಒಬ್ಬೊಬ್ಬರೇ ಬರ್ತಾಯಿದ್ದಾರೆ. ಹೋದ ದಾರಿಯಲ್ಲೇ ವಾಪಸ್ ಬರಬೇಕು, ಬರಲಿಕ್ಕೆ ವಾಪಸ್ ಬೇರೆ ದಾರಿ ಇಲ್ಲ. ಬರ್ತಾ ಇದ್ದಾರೆ ನೋಡಿ. ಒಳಗಿಂದ ಬರುತ್ತು, ಒಳಗೆ ದೂರದಲ್ಲಿ ಒಂದು ಬೆಳಕು ಕಾಣ್ತಾ ಉಂಟು. ಇವರೆಲ್ಲ ತುಂಬ ಹೋಗ್ಲಿಕ್ಕೆ ಆಗ್ತದ ಹೇಳಿ ಹೋದವರು ಕೆಲವರೆಲ್ಲ. ಒಬ್ಬ ದೇವರಿದ್ದಾರೆ ಹೋದೇವಲ್ಲಿ. ಅದರೊಳಗೆ ಹೋದ ಮೇಲೆ ಅಲ್ಲೊಂದು ಶಿವಲಿಂಗ ಇದೆ, ನಿರೀಕ್ಷ ವಿಗ್ರಹ ಇದೆ. ಶಿವಲಿಂಗಕ್ಕೆ ನಾವು ಅದೇ ನೀರನ್ನು ಎರಚಿ ಅದರಿಂದ ತಲೆಗೆ ನೀರು ಹಿಡಿಬೋದು. ಮತ್ತು ಅಲ್ಲಿದೆ ಮಣ್ಣಿದು ಗಂಧ ಪ್ರಸಾದ ಇದೆ ಒಳಗಡೆಯೇ, ಅದನ್ನು ಹಚ್ಕೊಳ್ಬೋದು. ಎಲ್ಲರ ಮುಖಕ್ಕೆ ಹಚ್ಚಿಕೊಂಡಿದ್ದಾರೆ ನೋಡಿ. ಎಲ್ಲರೂ ಬರ್ತಾ ಇದ್ದಾರೆ, ಯಾರಿಗೆ ಏನೇ ತೊಂದರೆ ಆಗಲಿಲ್ಲ. ಸ್ವಲ್ಪ ತಲೆ ಬೇಕಂದರೆ ಸ್ವಲ್ಪ ಭಟ್ರ ಹೇಳಿದ್ದನ್ನು ಕೇಳಿಸಿಕೊಳ್ಳದೆ ತಲೆ ಎತ್ತಿದರೆ ಮಾತ್ರ ತಲೆಗೆ ಸ್ವಲ್ಪ ತಾಗ್ತದೆ. ಈ ಹುಡುಗಿಗೆ ಸ್ವಲ್ಪ ತಲೆಗೆ ತಾಗಿದೆ, ಅಲ್ಲಿ ತಲೆ ಉಜ್ಜುತ್ತಾ ಇದ್ದಾಳೆ. ಅವಳು ಹಿಂದಿಯವಳು, ಅವಳು ನಮ್ಮ ಜೊತೆ ಇದ್ಲು, ಅವಳಿಗೆ ಭಾಷೆ ಅರ್ಥ ಆಗಲಿಲ್ಲ. ಆದ ಕಾರಣ ಅವಳು ತಲೆ ಎತ್ತಿದಾಗ ಅದು ಮೇಲಿಂದ ಸ್ವಲ್ಪ ಕಲ್ಲು ತಾಗಿತ್ತು, ಹೊಟ್ಟೆ ಆಗಲಿಲ್ಲ, ತಾಗಿದೆ. ಆದ ಕಾರಣ
ಅವ್ರು ಭಟ್ರು ಹೇಳಿದಾಗೆ ಬಗ್ಗಿಕೊಂಡು ಹೇಗೆ ಬಗ್ಗಿ ಈಗ ಅಂಬೆಕಾಲಿಡಿ ಅವರು ಹೇಳಿದ್ದನ್ನು ಅನುಸರಣೆ ಮಾಡಿಕೊಂಡು ಹೋದರೆ ಯಾವುದೇ ಸಮಸ್ಯೆ ಇಲ್ಲ, ಯಾರಿಗೆ ಬೇಕಾದರೂ ಹೋಗ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ನೋಡಬೇಕಾದ್ದೇ ಒಂದು ಗುಹೆ. ಮಂಗಳೂರಲ್ಲಿ ಈ ಥರ ಒಂದು ಗುಹೆ ಇದೆ ಅಂತ ನಂಗಂತೂ ಗೊತ್ತಿರಲಿಲ್ಲ ಇದುವರೆಗೆ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಈಗ ನೋಡಿ ಹಾಗೆ ನಾನು ಗುಹೆಯಿಂದ ಬರುವಾಗ ನನ್ನ ಫೋಟೋ ತೆಗಿಲಿಲ್ಲ, ಅದಕ್ಕೆ ನಾನು ಪುನಃ ಹೋದದ್ದು ಅದರೊಳಗೆ, ಪುನಃ ಗುಹೆ ಬಾಗಿಲಿಗೆ ಹೋಗಿ ಬಂದದ್ದು. ಇದು ಅಲ್ಲಿಂದ ಬಂದ ಮೇಲೆ ಪುನಃ ಜಾಂಬಾಲಿ ಋಷಿ ಹತ್ರ ಬಂದು ಅಲ್ಲಿ ನಮಗೆ ಪ್ರಸಾದ ಮಣ್ಣಿದು ಅದೇ ಮಣ್ಣನ್ನು ನಮಗೆ ಪ್ರಸಾದ ಕೊಡ್ತಾರೆ. ಅದು ಗುಹೆ ಒಳಗಿನ ಮಣ್ಣನ್ನೇ ಹೊರಗಿನಿಂದ ಕೊಡ್ತಾರೆ. ಹಾಗೂ ಅಕ್ಷತೆ ಎಲ್ಲ ಕೊಟ್ಟು ಇಲ್ಲಿ ಕೈ ಮುಗಿದು ನಾವು ಬಟ್ಟೆ ಚೇಂಜ್ ಮಾಡಬೇಕಾಗ್ತದೆ. ನೋಡಿ ಪುನಃ ಜಾಂಬಾಲಿ ಋಷಿಯ ವಿಗ್ರಹದ ಹತ್ರವೇ ಬಂದಿದ್ದೇವೆ. ಭಟ್ರು ಇಲ್ಲಿ ನಮಗೆ ಅಕ್ಷತೆ ಕೊಡ್ತಾರೆ, ಪ್ರಸಾದ ಕೊಡ್ತಾರೆ. ಎಲ್ರಿಗೂ ಪ್ರಸಾದ, ಎಲ್ಲ ರಶೀದಿ ಮಾಡಿದವರಿಗೆಲ್ಲ ಇಲ್ಲಿ ಪೂಜೆ ಮಾಡಿ ಪ್ರಸಾದ ವಿತರಣೆ ಮಾಡ್ತಾರೆ. ನೋಡಿ ನಾವು 100 ರೂಪಾಯಿ ಕೊಟ್ಟರೆ ಅದೇ ಗುಹೆಯದು ಮಣ್ಣಿದು ಪ್ರಸಾದ ಅಕ್ಷತೆ ಎಲ್ಲ ಕೊಡ್ತಾರೆ. ನೋಡಿ ಇಲ್ಲಿ ಜಾಂಬಾಲಿ ಋಷಿಗೆ ಪೂಜೆ ಮಾಡ್ತಾರೆ. ಒಂದೊಂದೇ ಟೀಮ್ ಹೊರಗೆ ಹೋಗಿ ಬಂದಾಗೆ ಜಾಂಬಾಲಿ ಋಷಿಗೆ ಪ್ರಸಾದ ಕೊಡ್ತಾರೆ. ನೋಡಿ ಅಲ್ಲಿಂದ ಬಟ್ಟೆ ಚೇಂಜ್ ಮಾಡಿ ಬಂದು ಸೋಮನಾಥೇಶ್ವರನ ದರ್ಶನ. ತುಂಬ ತುಂಬ ಖುಷಿ ಆಗ್ತಾ ಹೇಳಿದರೆ ತುಂಬ ಖುಷಿ ಆಗ್ತದೆ. ಮಕ್ಕಳನ್ನು ರಜೆಯಲ್ಲಿ ಕರ್ಕೊಂಡೋಗಿ ಇನ್ನೀಗ ಏಪ್ರಿಲ್ವರೆಗಿದೆ, ಏಪ್ರಿಲ್ 14ರವರೆಗಿದು ಓಪನ್ ಇದೆ. ಎಲ್ಲರೂ ವಿಸಿಟ್ ಮಾಡಿ. ತುಂಬ ಖರ್ಚೇನಿಲ್ಲ. ತುಂಬ ಒಂದೊಂದು ಟೀಮ್ ಇದ್ದು ಹೋದರೆ ಇನ್ನೂ ಖುಷಿಯೇ. ಸ್ವಲ್ಪ ಜನ ಹೋದರೂ ಪರವಾಗಿಲ್ಲ, ಬೇರೆ ಟೀಮಿನೊಟ್ಟಿಗೆ ಸೇರಿಸಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಅವರು ಒಳಗೆ ಕಳಿಸ್ತಾರೆ ಟೀಮ್ ಹಾಕಿ. ಇಲ್ಲಿ ಸೋಮನಾಥೇಶ್ವರ ದೇವರು ಫೋಟೋ ತೆಗಿಯೋದಕ್ಕೆ ಅವರು ತೆಗೆದು ಬೇಡ ಹೇಳಿ ಏನು ಹೇಳಲಿಲ್ಲ, ಬಿಟ್ಟಿದ್ದಾರೆ ತೆಗೀರಿ ಹೇಳಿ. ನಾವು ತೆಗಿಲಿಕ್ಕೆ ಬಿಡಲಿಕ್ಕಿಲ್ಲ ಹೇಳಿ ಒಳ್ಳೆ ಕ್ಯಾಮರಾ ಎಣ್ಕೊಂಡು ಹೋಗಲಿಲ್ಲ, ಸಾಧಾರಣ ನನ್ನ ಮೊಬೈಲನ್ನು ಇಟ್ಕೊಂಡು ಹೋದದ್ದು. ಅದರಲ್ಲೇ ನಾನು ವೀಡಿಯೋ ಮಾಡಿದ್ದು. ನನಗೆ ಅಂತೂ ಖುಷಿ ಆಯಿತು ತುಂಬ. ನೋಡಿ ನಾನು ಭಟ್ರ ಹತ್ರ ಕೇಳಿದೆ, ಭಟ್ರ ನಾನೊಂದು ವೀಡಿಯೋ ಮಾಡಲ ಅಂತ ಹೇಳಿದ್ದಕ್ಕೆ ಹೊರಗಿಂದ ಮಾಡಿ, ಗುಹೆ ಒಳಗೆ ಹೋಗ್ಲಿಕ್ಕಿಲ್ಲ ಅಂತ ಹೇಳಿದರು. ಆಯ್ತು ಹೇಳಿದೆ. ಅವ್ರು ಹೇಳಿದ ಪ್ರಕಾರ ಗುಹೆ ಒಳಗೆ ನಾವು ಮೊಬೈಲನ್ನು ಕೊಂಡೋಗ್ಲಿಕ್ಕೆ ಸಾಧ್ಯವೂ ಇಲ್ಲ. ಪರ್ಮಿಷನ್ ಕೊಟ್ಟರು ಮೊಬೈಲ್ ಚಂಡಿ ಒದ್ದೆ ಗ್ಯಾರಂಟಿ. ಯಾಕೆ ಹೇಳಿದರೆ ನಾವು ಅಂಬೆಗಾಲಿಡ್ತಾ ಹೋಗುವಾಗ ಅದೆಲ್ಲಿಗೆ ನಮ್ಮ ಮೈ ಎಲ್ಲ ಚಂಡಿ. ಹಾಗೆ ಭಟ್ರಿಗೆ ಧನ್ಯವಾದ. ಭಟ್ರು ನಮಗೆ ಒಳ್ಳೆ ವಿವರಣೆ ಕೊಟ್ಟಿದ್ದಾರೆ. ಕಾಶಿಯಿಂದ ಬಂದಂಥ ಜಾಂಬಾಲಿ ಋಷಿ ತಪಸ್ಸಿಗೆ ಕೂತಂಥ ಸ್ಥಳ. ಹೆಚ್ಚಾಗಿ ಮಂಗಳೂರಲ್ಲಿರೋರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ಈಗ ನೋಡಿ ಎಲ್ರಿಗೆ ಸೂಪರ್ ಹೇಳ್ತಾ ಇದ್ದಾರೆ, ಎಲ್ರಿಗೂ ಖುಷಿ ಅಂತೆ, ಎಲ್ರಿಗೂ ಖುಷಿಯಾಗಿದೆ. ಹೋದವರಿಗೆಲ್ಲ ತುಂಬ ಖುಷಿಯಾಗಿದೆ. ನೋಡಿ ಹಾಗೆ ಈಗ ನಾವು ಊಟಕ್ಕೆ ಹೋದ, ಅಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ. 12 ಗಂಟೆಗೆ ಅಲ್ಲಿ ಹೋದವರಿಗೆ ಊಟದ ವ್ಯವಸ್ಥೆ ಕೂಡ ಇದೆ. ನಾವು ಅಲ್ಲಿಂದ ಊಟ ಮಾಡಿಕೊಂಡು ಮುಂದೆ ನಾವು ಹೋಗಿದ್ದೇವೆ, ಕೆಲವು ದೇವಸ್ಥಾನಕ್ಕೆ ಹೋಗಿ ಬಂದೆವು. ಆದರೆ ಇದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್. ಯಾರಿಗೆಲ್ಲ ಸಾಧ್ಯ ಉಂಟು ಅವ್ರು ಖಂಡಿತವಾಗಿ ಹೋಗಿ. ಇನ್ನು ಏಪ್ರಿಲ್ವರೆಗೆ ಅದು ಓಪನ್ ಇದೆ. ನೀವು ಹೋಗಿ ನೋಡಬೇಕಾದಂಥದ್ದೇ ಒಂದು ಪ್ಲೇಸ್. ತುಂಬ ಎಲ್ಲೆಲ್ಲೋ ನಾವು ಗುಹೆಯನ್ನು ನೋಡಲಿಕ್ಕೆ ಹೋಗೋ ಬದಲು ಇದು ನಾವು ತುಂಬ ಕಡೆ ಗುಹೆಗೆ ಹೋಗಿದ್ದೇವೆ, ತುಂಬ ಕಡೆ ನೋಡಿದ್ದೇನೆ. ಆದರೆ ಇದು ಇನ್ನೂ ತುಂಬ ಖುಷಿಯಾಗಿದೆ ಇದು ಓದೋದು. ಈ ಥರ ನೀರಲ್ಲಿ ಬಗ್ಗಿಕೊಂಡು ತೆವಳಿಕೊಂಡು ನಾವು ಇಷ್ಟು ದೂರ ಹೋಗಲೇ ಇಲ್ಲ. ಆದ ಕಾರಣ ತುಂಬ ಖುಷಿ ಆಯಿತು.